ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಬದಲಾವಣೆ ಫಿಕ್ಸ್ ಫಿಕ್ಸ್ ಫಿಕ್ಸ್. ಗ್ಯಾರಂಟಿ ನ್ಯೂಸ್ ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ರೋಚಕ ಅಪ್ಡೇಟ್. ಡಿಕೆ ಶಿವಕುಮಾರ್ ಕೆಳಗಿಳಿಸಿ ಯಾರಾಗ್ತಾರೆ ಹಾಗಾದ್ರೆ ಕೆಪಿಸಿಸಿ ಸಾರಥಿ? ಅಧ್ಯಕ್ಷಗಿರಿ ಉಳಿಸಿಕೊಳ್ಳೋದಕ್ಕೆ ಡಿಕೆಶಿ ಮಾಡ್ತಾ ಇರುವ ಸರ್ಕಸ್ ಏನು? ಅಧ್ಯಕ್ಷರ ರೇಸ್ ನಲ್ಲಿರೋ ಕೈ ನಾಯಕರು ಯಾರ್ಯಾರು? ಅಧ್ಯಕ್ಷ ಸ್ಥಾನಕ್ಕೆ ವಿವಿಧ ಸಮುದಾಯಗಳ 3 ನಾಯಕರು ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಜಾಗಕ್ಕೆ ಡಿಕೆ ಸುರೇಶ್ ಬರ್ತಾರಾ? ಡಿಕೆಶಿ ಸ್ಥಾನಕ್ಕೆ ಲಗ್ಗೆ ಇಡೋದಕ್ಕೆ ಸತೀಶ್ ಜಾರಕಿಹೊಳಿ ಪೈಪೋಟಿ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಟೀಮ್ನ ಈಶ್ವರ್ ಖಂಡ್ರೆ ಕೂಡ ರೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ವರ್ಸಸ್ ಸತೀಶ್ ಜಾರಕಿಹೊಳಿ ವರ್ಸಸ್ ಈಶ್ವರ್ ಖಂಡ್ರೆ. ಮೂವರಲ್ಲಿ ಯಾರಾಗ್ತಾರೆ ಹಾಗಾದ್ರೆ ಕೆಪಿಸಿಸಿ ಹೊಸ ಸಾರಥಿ? ಬದಲಾವಣೆಯೇ ಬೇಡ ಅಂತಿದ್ದಾರೆ ಡಿಕೆ ಶಿವಕುಮಾರ್. 4 ವರ್ಷಗಳಿಂದ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಡಿಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಡಿಸಿಎಂ ಸ್ಥಾನ ಅಲಂಕರಿಸಿದ್ದಾರೆ ಡಿಕೆ. ಆದರೆ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ಸಿದ್ದರಾಮಯ್ಯ ಟೀಮ್. ಶಿವರಾತ್ರಿ ಬಳಿಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಫಿಕ್ಸ್ ಫಿಕ್ಸ್. ಗಮನಿಸ್ತಾ ಇದ್ದೀವಿ, ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶತಾಯಗತಾಯ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕಿತ್ಕೊಳ್ಬೇಕು, ಡಿಕೆ ಶಿವಕುಮಾರ್ ಅವರನ್ನ ಆ ಸ್ಥಾನದಿಂದ ತೆಗೆದು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಬಣ ಸಿಕ್ಕಾಪಟ್ಟೆ ಪ್ರಯತ್ನವನ್ನ ಪಡ್ತಾ ಇದೆ. ಅದು ಸಿದ್ದರಾಮಯ್ಯನವರ ಬಣ. ಬಹಳ ಪ್ರಮುಖವಾಗಿ ಕೆಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಬಹಿರಂಗ ಹೇಳಿಕೆಯನ್ನ ಕೊಡ್ತಾನೆ ಇರ್ತಾರೆ. ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಕೇವಲ ಡಿಕೆ ಶಿವಕುಮಾರ್ ಅವರು ಮಾತ್ರ ಕಾರಣ ಅಲ್ಲ, ನಾವು ಕೂಡ ಇದ್ದೀವಿ. ಹಾಗಾಗಿ ಒಬ್ಬ ವ್ಯಕ್ತಿಗೆ, ಒಬ್ಬ ನಾಯಕನಿಗೆ ಒಂದೇ ಹುದ್ದೆ ಕೊಡಬೇಕು. ಅದನ್ನ ಬಿಟ್ಟು 4-5 ಹುದ್ದೆಗಳನ್ನ ಒಬ್ಬರಿಗೆ ಕೊಟ್ರೆ ನಾವೇನು ಮಾಡಿದೀವಿ ಹಾಗಾದ್ರೆ ಅನ್ನೋದು ಕೆಲವು ನಾಯಕರ ಪ್ರಶ್ನೆ. ಇದರ ಜೊತೆಗೆ ಬಹಿರಂಗವಾಗಿಯೇ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಕೆಳಗಿಳಿಬೇಕು ಅಂತ ಹೇಳಿ. ಆದ್ರೆ ಡಿಕೆ ಶಿವಕುಮಾರ್ ಕೆಳಗಿಳಿಯೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಇದರ ಜೊತೆಗೆ ಕೆಲವೊಂದಿಷ್ಟು ಜನ ನಾಯಕರು ರೇಸ್ ನಲ್ಲಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ವಿವಿಧ ಸಮುದಾಯಗಳ 3 ನಾಯಕರು ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಡಿಕೆ ಸುರೇಶ್ ಅವರ ಹೆಸರು ಕೂಡ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಸಹೋದರ. ಹಾಗಾದ್ರೆ ಅವರೇ ಡಿಕೆ ಶಿವಕುಮಾರ್ ಅವರ ಜಾಗಕ್ಕೆ ಬರ್ತಾರಾ ಅನ್ನೋ ಪ್ರಶ್ನೆ ಇದೆ. ಇನ್ನು ಅವರು ಬಂದ್ರೆ ಮತ್ತೆ ಬಣ ಬಡಿದಾಟ ಜೋರಾಗುತ್ತೆ. ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಆಲ್ಮೋಸ್ಟ್ ಸತೀಶ್ ಜಾರಕಿಹೊಳಿ ಅವರೇ ಕೆಪಿಸಿಸಿ ಅಧ್ಯಕ್ಷರಾಗುವ ಸಾಧ್ಯತೆ ಇದೆ ಅಂತಾನೂ ಹೇಳಲಾಗ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಟೀಮ್ನ ಈಶ್ವರ್ ಖಂಡ್ರೆ ಕೂಡ ರೇಸ್ ನಲ್ಲಿದ್ದಾರೆ. ಹಾಗಾಗಿ ಈ 3ರಲ್ಲಿ ಯಾರಾಗ್ತಾರೆ ಕೆಪಿಸಿಸಿ ಹೊಸ ಸಾರಥಿ ಅನ್ನೋ ಪ್ರಶ್ನೆ ಅಂತೂ ಸಹಜವಾಗಿದ್ದೇ ಇದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರಂತೂ ಪಟ್ಟು ಹಿಡಿದಿದ್ದಾರೆ, ಬದಲಾವಣೆ ಯಾವುದೇ ಕಾರಣಕ್ಕೂ ಬೇಡ ರೀ ಅಂತ ಹೇಳಿ. 4 ವರ್ಷಗಳಿಂದ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಡಿಸಿಎಂ ಸ್ಥಾನವನ್ನು ಕೂಡ ಅಲಂಕರಿಸಿದ್ದಾರೆ. ಆದರೆ ಬದಲಾವಣೆಗೆ ಪಟ್ಟು ಹಿಡಿದಿರುವುದು ಸಿದ್ದರಾಮಯ್ಯ ಅಂಡ್ ಟೀಮ್. ಶಿವರಾತ್ರಿ ಬಳಿಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತೂ ನಿಶ್ಚಿತ.